ಯಾವತ್ತು ಜೀವನದಲ್ಲಿ ನನ್ ಕೈಲಿ ಆಗಲ್ಲ ಅನ್ನೋ ಮಾತು ಬರಬಾರ್ದು. ಅಪ್ಪ ಅಮ್ಮ ಹೇಳ್ದಾಗ ಹುಡುಗರು ಹೇಳ್ತಾ ಇರ್ತಾರೆ, ಅಮ್ಮ ನನ್ ಕೈಲಿ ಆಗಲ್ಲ, ಅಪ್ಪ ನನ್ ಕೈಲಿ ಆಗಲ್ಲ. ಯಾವ ದರಿದ್ರ ಸ್ಥಿತಿಯಲ್ಲಿದ್ದೀರ ನೀವು? ಯಾಕೆ? ಏನ್ ಪ್ರಾಬ್ಲಮ್? ಕಣ್ಣಿದೆ, ಕೈ ಇದೆ, ಕಾಲಿದೆ, ಬಾಡಿ ಇದೆ. ಕಾಲು ಕೈ ಇಲ್ದೋರೆ ಸಾಧನೆ ಮಾಡ್ತಾ ಇದಾರೆ. ನಿಮಗೆ ಭಗವಂತ ಎಲ್ಲದೂ ಕೊಟ್ಟಿದ್ದಾನೆ. ನನ್ ಕೈಲಿ ಆಗಲ್ಲ ಅನ್ನೋ ಮಾತು ಆಡಬಾರ್ದು. ಆಗಲ್ಲ ಅಂದ್ರೆ ನಿಮ್ ದೇಹದಲ್ಲಿ ಅದೇ ಸೇರ್ಕೊಳ್ಳುತ್ತೆ, ಸಕ್ಸಸ್ ಬರಲ್ಲ. ನಿಮ್ ಭಾವನೆಗಳನ್ನ ಯಾವತ್ತು ಸರಿಯಾಗಿ ಇಟ್ಕೋಬೇಕು. ಯತ್ ಭಾವಂ ತದ್ ಭವತಿ. ಹೆಂಗೆ ಭಾವನೆ ಇಟ್ಕೋತಿರೋ ಅದೇ ಆಗ್ತೀರಾ ಅಂತ. ಶಿವಾಜಿ ಮಹಾರಾಜ್ ಅಷ್ಟೆಲ್ಲ ಹೋರಾಟದ ನಂತರವೂ ಹಿಂದೂ ಸಂಸ್ಕೃತಿಯನ್ನ ದಕ್ಷಿಣ ಭಾರತದಲ್ಲಿ ಉಳಿಸೋಕ್ಕಾಗಿಲ್ಲ, ಸೋತೋಗಿದ್ರು ಅಂದಿದ್ರೆ ಶಿವಾಜಿ ಮಹಾರಾಜ್ ನೆನ್ಸ್ಕೊತಾ ಇದ್ವಾ? ಇಲ್ಲ. ನಾವು ಒಳ್ಳೆಯವರಾಗಿರ್ಬೇಕು, ಸರಿ, ಒಳ್ಳೆಯವರಾಗಿದ್ರಷ್ಟೇ ಸಾಕಾಗಲ್ಲ, ನಾವು ಗೆಲ್ಲೋದು ಕೂಡ ಇಂಪಾರ್ಟೆಂಟ್.